ಸೊ ಈ ಒಂದು ಸೀಸನ್ ನಲ್ಲಿ ನೋಡುವಂತ ಆಡಿಯನ್ಸ್, ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ಗೆ ವಿಲನ್ ಆಗಿ ಕಾಣಿಸಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ವಿನಯ್. ಸೊ ನಿಮ್ಮ ಪ್ರಕಾರ ವಿನಯ್ ತುಂಬಾ ಪ್ರೊವೋಕ್ ಮಾಡ್ತಾರೆ. ಯಾವುದೇ ಜಗಳ ಆಗಲಿ, ಯಾವುದೇ ಆರ್ಗ್ಯುಮೆಂಟ್ ಆಗಲಿ ತುಂಬ ಪ್ರೊವೋಕ್ ಮಾಡಿಬಿಡ್ತಾರೆ. ಬಟ್ ಹೀಸ್ ಅ ಜೆಂಟಲ್ಮೆನ್ ಅಗೇನ್. ಅಯ್ಯಪ್ಪ ಎಷ್ಟೇ ಜಗಳ ಮಾಡ್ಕೊಂಡ್ರು ಅನ್ನೋ ಕೊನೆಯಲ್ಲಿ ಅದೇನಾಗ್ಬಿಡುತ್ತೆ ಅಂತಂದರೆ, ಇದೊಂದು ಶೋ, ಇದಕ್ಕೆ ಇದು ನೆಸೆಸರಿ ಇದೆ, ಇದನ್ನು ಮಾಡಬೇಕು ಅಷ್ಟೇ, ಬಿಟ್ಟಾಕು ಅನ್ನೋ ಥರದಲ್ಲಿ ಒಂದು ಆ ಮೈಂಡ್ ಸೆಟ್ಟಲ್ಲಿದ್ದಾರೆ. ತುಂಬ ಕ್ಯಾಲ್ಕುಲೇಷನಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ತುಂಬ ಸೀಸನ್ಸ್ನ ನೋಡಿ ಇದು ಈ ರೀತಿ ನಡ್ಕೊಂಡ್ರೆ ಈ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿರೋ ಅಂಥ ಒಂದು ವ್ಯಕ್ತಿ. ಇರೋದ್ರಲ್ಲಿ ನಾನೇ ಮೆಚೋರ್ಡ್ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನನಗಿಂತನೂ ತುಂಬ ವಿಷಯಗಳು ಗೊತ್ತಿರೋವಂಥವ್ರು ಅಥವಾ ತುಂಬ ಮೆಚೋರ್ಡ್ ಆಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡೋವಂಥವ್ರು. ಬಟ್ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ಒಂದು ಸ್ವಲ್ಪ ಕೆಡಕೋ ಅವ್ರಿಗೆ ಆಗಿದೆ ಅಂತ ನನಗನ್ಸುತ್ತೆ. ಏನಕ್ಕೆ ಈ ವಿಷಯ ಇರ್ತದೆ ಅಂದರೆ, ಸೊ ಒಂದು ಸ್ಟೇಟ್ಮೆಂಟ್ ಐ ಥಿಂಕ್ ಸ್ಟಾರ್ಟಿಂಗ್ ಆಫ್ ಬಿಗ್ ಬಾಸ್ ಒಂದು 2-3 ವೀಕ್ಸ್ಗೆ ಅನ್ಕೊಂತೀನಿ, ಒಂದು ಸ್ಟೇಟ್ಮೆಂಟ್ ಬರುತ್ತೆ ಹೆಣ್ಮಕ್ಳ ವಿಚಾರದಲ್ಲಿ, ಬಳೆಗಳ ವಿಚಾರದಲ್ಲಿ. ಏನಕ್ಕೆ ಅಂದರೆ ಆ ಒಂದು ಸ್ಟೇಟ್ಮೆಂಟ್ ಮೈಟ್ ಬಿ ಅವರು ಫ್ಲೋ ಅಲ್ಲಿ ಹೇಳಿದ್ರು ಅಥವಾ ಆ ಒಂದು ಸಿಚುವೇಶನ್ಗೆ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಆ ಒಂದು ಸ್ಟೇಟ್ಮೆಂಟ್ ಶಕ್ತಿಯನ್ನ ಬಿಂಬಿಸುವಂತಹ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಂಥ ಒಂದು ವಿಷಯಕ್ಕೆ ಬಂದಂಥದ್ದು. ಸೊ ಅದು ತುಂಬ ದೊಡ್ಡ ಇಶ್ಯೂ ಆಯಿತು ಕರ್ನಾಟಕದಲ್ಲಿ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಬಿಗ್ ಬಾಸ್ನ ಅಟೆಂಡ್ ಮಾಡಿದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಅದನ್ನ ತಪ್ಪು ಅಂತ ಹೇಳಿ ವಾದ ಮಾಡಿದವ್ರೆ. ಸೊ ಯಾಕೆ ಅದಾಗಿದ್ದು? ಅಲ್ಲಿ ವಿಷಯ ಏನಾಯಿತು ಅಂತಂದರೆ, ಅವರೇನೋ ಒಂದು ಮಾತಾಡ್ತಾ ಇದ್ರು, ಟಾಸ್ಕ್ ಆಡ್ತಾ ಇದ್ರು, ಅಲ್ಲೊಂದು ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು. ಜಗಳ ನಡೆದಾಗ ಅವ್ರು ಏನೋ ಒಂದು ಹೇಳಿದ್ದಾರೆ, ಸಂಗೀತ ಅವರು ಅದನ್ನೇ ಎತ್ತಿ ಹಿಡಿದಿದ್ದಾರೆ. ಜಗಳ ಆಗಿದ್ದ ಸ್ಪಾಟಲ್ಲಿ ನಾನಿರಲಿಲ್ಲ, ಹಿಂದೆ ಟಾಸ್ಕ್ ವಿಚಾರವಾಗಿ ನಾನು ಅಲ್ಲಿ ಹಿಂದೆ ಇರ್ತೀನಿ. ಅದೇನೋ ಒಂದು ವಿಚಾರಗಳು ನಡೀತಿತ್ತು, ಅಂದರೆ ನಾವು ಟಾಸ್ಕಲ್ಲಿ ಬ್ಯುಸಿ ಆಗಿದ್ವಿ. ಸೊ ಅವ್ರು ಬಂದು ಹೇಳ್ತಾರೆ, ಸಂಗೀತ ಅವ್ರು ಈ ಥರ ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ. ನನಗೊಂದು ಬುದ್ಧಿ ಏನಿದೆ ಅಂತಂದರೆ, ಎರಡು ಸೈಡ್ ಮ್ಯಾಟ್ರನ್ನ ತಿಳ್ಕೊಳ್ದೆ ನಾನು ಯಾವತ್ತೂ ಮಾತಾಡಲ್ಲ. ಸೊ ನನಗೆ ವಿನಯ್ ಸೈಡ್ ಆಫ್ ಸ್ಟೋರಿ ಗೊತ್ತಿರಲಿಲ್ಲ. ಅವ್ನು ಹಿಂಗೆ ಹೇಳ್ದ ಅಂತ ಹೇಳಿದ್ ಬಂತು. ಬಟ್ ಏನಂದರೆ, ಸಂಗೀತನ ನಾನು ಆ ಸಮಯದಲ್ಲಿ ಒಂದು ಸಣ್ಣ ಮಗು ಅನ್ನೋ ಥರ ನೋಡ್ತಿದ್ದೆ. ಸೊ ಏನೋ ಚೆನ್ನಾಗಿತ್ತು ನಿಮ್ದೆಲ್ಲ, ಬಾಂಡಿಂಗ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಹೌದು, ಅಂದರೆ ಒಂದು ಮಗು ಅನ್ನೋ ರೀತಿಯಲ್ಲಿ ಚಿಕ್ಕ ಹುಡುಗಿ ಏನೋ ಗೊತ್ತಾಗಲ್ಲ ಬಿಡು ಅನ್ನೋ ಥರನೇ ನೋಡ್ತಾ ಇದ್ದೆ ನಾನು. ಸೊ ಅವಾಗ ಏನಾಗ್ತಿತ್ತು, ಅವ್ರು ಬಂದು ಹೇಳಿದಾಗ ಈ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ, ಆ ಥರ ಫೀಲ್ ಆಗ್ತಿತ್ತು. ಲೈಕ್ ಓಕೆ ಮಾತಾಡೋಣ ನೋಡೋಣ ಅನ್ನೋ ಥರದಲ್ಲಿ ನಾನು ಅದನ್ನು, ಯಾಕಂದರೆ ನನಗೆ ಅವ್ರ ಸೈಡ್ ಆಫ್ ಸ್ಟೋರಿ ಕೂಡ ನೋಡ್ಕೋಬೇಕಾಗಿತ್ತು. ಬಿಕಾಸ್ ವಿಚಾರಗಳು ಯಾವಾಗ ಹೇಗೆ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಲ್ಲಿ ನಿಂತ್ಕೋಬೋದಾಗಿತ್ತು. ಬಟ್ ಇವ್ರು ಒಬ್ಬರೇ ಮಾತನ್ನೇ ಕೇಳ್ಕೊಂಡು ಅಪ್ಪಿ ವಿನಯಲ್ಲಿ ಅವ್ರು ತಪ್ಪು ಇರಲಿಲ್ಲ ಅಂತ ಅಂದಿದ್ದಿದ್ರೆ, ಇವ್ರು ಅದನ್ನು ತಪ್ಪಾಗಿ ಕೇಳಿಸ್ಕೊಂಡಿದ್ದಿದ್ರೆ, ಆವಾಗ ನಾವು ಅದ್ರ ಪರವಾಗಿ ನಿಂತ್ಕೊಂಡಿದ್ರೆ ಅವರನ್ನು ನಾವು ತೀರಾ ಕೆಡದಾಗಿ ಟ್ರೀಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಒಂದು ವಿಚಾರ ನನ್ನ ತಲೆಯಲ್ಲಿತ್ತು. ಆ ಕಾರಣಕ್ಕೆ ನಾನು ಅವತ್ತು ಆ ಒಂದು ಆರ್ಗ್ಯುಮೆಂಟಲ್ಲಿ ನಿಲ್ಲಕ್ಕಾಗಲಿಲ್ಲ. ಯಾಕಂತಂದರೆ ಇವ್ರ ಸೈಡ್ ಆಫ್ ಸ್ಟೋರಿನ ಕೇಳಿದ್ರೆ, ಅವ್ರು ಅದು ನಿಜವಾಗ್ಲೂ ಹೇಳಿದಾರೋ ಇಲ್ವೋ ಅನ್ನೋದನ್ನ ಕಿವಿಗೆ ನಾನು ಹಾಕ್ಕೊಳ್ದಿರೆ, ಅಥವಾ ನನ್ನ ಕಿವಿಗೆ ಕೇಳಿಸೇ ಇಲ್ಲ ಮಾತು, ಹಂಗಿದ್ದಾಗ ನಿಂತು ಕಾರ್ಡ್ ಪ್ಲೇ ಮಾಡ್ದಂಗೆ ಆಗುತ್ತೆ ಅನ್ನೋದೊಂದೇ ನನ್ನ ತಲೆಯಲ್ಲಿದ್ದಿದ್ದು. ಸೊ ಹಾಗಾಗಿ ನಾನು ಅವತ್ತು ನಿಲ್ಲಿಲ್ಲ ಆ ಒಂದು ಮಾತಿಗೆ. ಅವ್ರು ನಿಂತರು, ಯಾಕಂದರೆ ಅವ್ರು ಕಣ್ಣಾರೆ ನೋಡಿದರೆ ಕಿವಿಯಾರ ಕೇಳಿಸ್ಕೊಂಡಿದ್ದಾರೆ. ಅವ್ರು ನಿಂತರು, ಆ ವಿಚಾರವಾಗಿ ಒಂದಷ್ಟು ವಿವಾದಗಳು ನಡೀತು. ಮಾತುಗಳು ನಡಿಬೇಕಾದ್ರೂ ಕೂಡ ಅವ್ರು ಅದನ್ನೇ ಕಂಟಿನ್ಯೂ ಮಾಡಿದ್ರು. ಅಲ್ಲಿ ಅಷ್ಟೇ ನಡೆಯೋದು. ಏನಂದರೆ, ಈ ವ್ಯಕ್ತಿ ಏನೋ ಒಂದು ಹೇಳಬೇಕು ಅಂತ ಆ ಸಮಯದಲ್ಲಿ ಹೇಳ್ಬಿಡ್ತಾರೆ. ಅದಾದಮೇಲೆ ಅವ್ರು ರಿಯಲೈಸ್ ಮಾಡ್ಕೊಳ್ಳೋ ಹೊತ್ತಿಗೆ ಅದು ತುಂಬ ದೊಡ್ಡ ವಿಷಯ ಆಗೋಗಿತ್ತು. ನಮಗೆ ವಿಚಾರಗಳು ಗೊತ್ತಾಗಲ್ವಲ್ಲ. ಸುದೀಪ್ ಸರ್ ಬಂದು ಹೇಳೋ ಹೊತ್ತಿಗೆ ಅದು ಆಲ್ರೆಡಿ ತುಂಬ ದೊಡ್ಡ ವಿವಾದ ಆಗೋಗಿತ್ತು. ಅದು ನಮಗೆ ಗೊತ್ತಾಗಿರಲಿಲ್ಲ. ಇವ್ರಿಗೇನೋ ಹೆಣ್ಮಕ್ಳು ಸುತ್ತ ಇವ್ರು ಇರ್ತಾರೆ ಅಂತ, ಇವಾಗ ಹೆಂಗೆ ಪ್ರತಾಪ್ಗೆ ದೀದಿಯರು ಸುತ್ತ ಇರ್ತಾರೆ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಕಾರ್ತಿಕ್ಗೆ ಹೆಣ್ಮಕ್ಳು ಸುತ್ತ ಇರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅಂತ ಆಮೇಲೆ ಹೇಳಿದ್ರು. ಬಟ್ ಪದಗಳ ಬಳಕೆಯನ್ನು ನೋಡ್ಕೊಳ್ದೆ ಹೋದರೆ ಅವ್ರಿಗೆ ಅದು ಏಟ್ ಬೀಳುತ್ತೆ ಅಂತ ಅದನ್ನು ನೋಡಿದ್ರೆ ನಮ್ಗೆ ಅರ್ಥ ಆಯ್ತು.